ಹಲೋ ಎವ್ರಿವನ್, ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಈಗ ಆಲ್ರೆಡಿ ನಾನು ಒಂದು ಎಕ್ಸ್ಪೆರಿಮೆಂಟ್ನ ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಈಗ ನಾನು ಎರಡನೇ ಎಕ್ಸ್ಪೆರಿಮೆಂಟ್ ನಿಮಗೆ ಹೇಳಿಕೊಡೋಕೆ ಹೊರಟಿದ್ದೀನಿ. ನೇಮ್ ಆಫ್ ದಟ್ ಎಕ್ಸ್ಪೆರಿಮೆಂಟ್ ಈಸ್, ಆಸ್ ಯು ಆಲ್ ನೋ, ಆಸ್ ಯು ಆಲ್ ಕೆನ್ ಸಿ, ಇಟ್ ಈಸ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವೈರ್. ನಿಮ್ಮ ಕ್ವೆಶ್ಚನ್ ಪೇಪರ್ ಮೇಲೆ ಲ್ಯಾಬ್ ಎಂಟಾದಾಗ ನಿಮಗೆ ಈ ಎಕ್ಸ್ಪೆರಿಮೆಂಟ್ ಸಿಕ್ಕಿದ್ರೆ ಏನು ಕೊಟ್ಟಿರ್ತೀವಿ ಅಂತಂದ್ರೆ ನಾನು ಇಲ್ಲಿ ಏನು ಬರ್ದಿಲ್ಲ, ನೀವು ಬರೀಬೇಕಾದ ಅವಶ್ಯಕತೆನೂ ಇಲ್ಲ. ಏನಿರುತ್ತೆ ಏಮ್ ಅಂತಂದ್ರೆ, ಡಿಟರ್ಮಿನ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವೈರ್ ಬೈ ಪ್ಲಾಟಿಂಗ್ ದಿ ಗ್ರಾಫ್ ಆಫ್ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್ ಅಂತ ಬಂದಿರುತ್ತೆ ಮಕ್ಕಳ. ಈಗ ಅದು ಬಂದಿದೆ. ಸೊ ಫಸ್ಟ್ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಬರಿಬೇಕು ರೈಟ್ ಅಪ್ನ. ತೋರ್ಸಾದ್ಮೇಲೆ ಯು ವಿಲ್ ಬಿ ಅಲೌಡ್ ಟು ಪರ್ಫಾರ್ಮ್ ದಿ ಎಕ್ಸ್ಪೆರಿಮೆಂಟ್. ಏನು ಬರಿಬೇಕು ಅಂತ ಹೇಳ್ತೀನಿ ನೋಡಿ ಮಕ್ಕಳ. ಮೊದಲನೇದಾಗಿ ನೀವು ಪ್ರಿನ್ಸಿಪಲ್ ಬರಿಬೇಕು. ಈ ಹಿಂದೆ ನಾನು ಹೇಳ್ದಂಗೆ ಯಾವುದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ? ಡಿಟರ್ಮಿನ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಆಫ್ ದಿ ವೈರ್ ಅಂತ ನಾನು ಹೇಳ್ಕೊಟ್ಟಿದ್ದೆ. ಸೇಮ್ ಪ್ರಿನ್ಸಿಪಲ್, ಸೇಮ್ ಸರ್ಕ್ಯೂಟ್ ಡಯಾಗ್ರಾಮ್, ಸೇಮ್ ಟ್ಯಾಬ್ಯುಲರ್ ಕಾಲಮ್ ಇದೆ ಮಕ್ಕಳ. ತುಂಬಾ ಈಸಿ. ವಾಟ್ಸ್ ದಿ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ದೆನ್? ಓಮ್ಸ್ ಲಾ. ಒನ್ಸ್ ಅಗೈನ್, ಓಮ್ಸ್ ಲಾ ಇಸ್ ದಿ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್. ಹೇಳ್ತೀನಿ ನೋಡಿ ಮಕ್ಕಳ, ಏನು ಓಮ್ಸ್ ಲಾ ಅಂತ ಒಂದ್ಸಲಿ ಹೇಳ್ಬಿಡ್ತೀನಿ, ಆಮೇಲೆ ನೋಡ್ಕೊಂಡು ನಿಮಗೆ ಓದ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮಗೆಲ್ಲ ಥಿಯರಿ ನಾವು ಓದ್ಕೊಂಡಿದ್ದೀವಿ. ಓಮ್ಸ್ ಲಾ ಸ್ಟೇಟ್ಸ್ ದಟ್ current flowing through the conductor is directly proportional to the potential difference across the ends of the conductor when temperature and other physical condition remains constant. ನೋಡಿ ಮಕ್ಕಳ, ನೀವು ಸ್ಪಷ್ಟವಾಗಿ ನೋಡ್ಬೋದು. ಅದನ್ನೇ ನಾನು ಇನ್ನೊಂದ್ಸಲಿ ಲೆಟ್ ಮಿ ರಿಪೀಟ್ ಇಟ್ ಒನ್ಸ್ ಅಗೇನ್. ದಿ ಪೊಟೆನ್ಷಿಯಲ್ ತೋರಿಸ್ತೀನಿ, ಸ್ಕೇಲ್ ಬಳಸ್ತೀನಿ. ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ potential difference across the ends of the conductor when temperature and other physical condition remains constant. ಮಕ್ಕಳ, ಇದನ್ನ ಬರೆದ್ರೆ ನಿಮ್ಗೆ 2 ಮಾರ್ಕ್ ಬರುತ್ತೆ. ಸ್ಪಷ್ಟವಾಗಿ ಇದು ನಿಮ್ಗೆ ಥಿಯರಿಗೂ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಚೆನ್ನಾಗಿ ಕಲ್ತ್ಕೊಳ್ಳಿ. ಇದು ಓಮ್ಸ್ ಲಾನೇ. ಇದು ನಾನು ಇಲ್ಲಿ ಬರ್ದಿರೋದು. ದಿ ಪ್ರಿನ್ಸಿಪಲ್ ಆಫ್ ದಿಸ್ ಎಕ್ಸ್ಪೆರಿಮೆಂಟ್ ಇಟ್ ಸೆಲ್ಫ್ ಇಸ್ ದಿ ಓಮ್ಸ್ ಲಾ. ನೆಕ್ಸ್ಟ್ ಎರಡನೇದು ನೀವು ಫಾರ್ಮುಲಾ ಬರೀಬೇಕು ಮಕ್ಕಳ. ಫಾರ್ಮುಲಾದಲ್ಲಿ ಇಲ್ಲಿ 2 ಫಾರ್ಮುಲಾ ಇದೆ ಈ ಎಕ್ಸ್ಪೆರಿಮೆಂಟ್ಗೂ. ಮೊದಲನೇ ಫಾರ್ಮುಲಾ ನೀವು ನೋಡ್ಬೋದು, ರೆಸಿಸ್ಟೆನ್ಸ್ ಆಫ್ ದಿ ವೈರ್ ಅಂತ ಬರೆದ್ಬಿಟ್ಟು R is equal to 1/m ಅಂತ ಬರೆದಿದ್ದೀನಿ. ಇಲ್ಲಿ ಸ್ಮಾಲ್ ಎಮ್ ಅಂತಂದ್ರೆ ಸ್ಲೋಪ್ ಆಫ್ ಐ ವಿ ಗ್ರಾಫ್ ಅಂತ. ಐ ಅಂತಂದ್ರೆ ಕರೆಂಟ್, ವಿ ಅಂತಂದ್ರೆ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಐ ವಿ ಗ್ರಾಫ್ ಅಂತ ಅಂದ್ಬಿಟ್ಟು ಮಕ್ಕಳ. ನೆಕ್ಸ್ಟ್ ಎರಡನೇ ಫಾರ್ಮುಲಾ ಇದೆ. ನಮ್ಮ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇಟ್ ಸೆಲ್ಫ್ ಈಸ್ ಟು ಫೈಂಡ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ಅದು ದಟ್ ಈಸ್ ಈಕ್ವಲ್ ಟು ಆರ್ ಈಸ್ ರೆಸಿಸ್ಟೆನ್ಸ್ ಇಯರ್, ಆರ್ ಡಿವೈಡೆಡ್ ಬೈ ಎಲ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಆರ್ ಅಂದ್ರೆ ರೆಸಿಸ್ಟೆನ್ಸ್ ಅಂತ ನಮ್ಗೆ ಇಲ್ಲೇ ಬರೆದ್ಬಿಟ್ಟಿದೀವಿ. ಸೊ ಕ್ಯಾಪಿಟಲ್ ಎಲ್ ಅಂತಂದ್ರೆ ಲೆಂತ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ವೈರ್ ಅಂತ. ನಾನು ಲೆಂತ್ ಆಫ್ ದಿ ವೈರ್ ಅಂತ ಬರ್ದಿದ್ದೀನಿ ಮಕ್ಕಳ. ಈ ಲೆಂತ್ ನಾವೇ ನಿಮಗೆ ಕೊಡ್ತೀವಿ. ಜನರಲ್ ಆಗಿ ನಾನು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ಗೆ ಎಲ್ ಈಸ್ ಈಕ್ವಲ್ ಟು 50 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೀನಿ. ಅದನ್ನು ನೀವು ಮೀಟರ್ ಕನ್ವರ್ಟ್ ಮಾಡಿದ್ರೆ 0.5 ಮೀಟರ್ ಅಂತ ಬರುತ್ತೆ. ನಾವು ಅದು ಕೊಟ್ಟಿರ್ತೀವಿ ಅದು. ನೆಕ್ಸ್ಟ್ ನೋಡಿ ಮಕ್ಕಳ, ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡಬೇಕು. ದಿಸ್ ಇಸ್ ದಿ ಸರ್ಕ್ಯೂಟ್ ಡಯಾಗ್ರಾಮ್. ಇಲ್ಲಿ ಬ್ಯಾಟ್ರಿ ಇದೆ, ಪ್ಲಗ್ ಕೀ ಇದೆ, ದಿಸ್ ಇಸ್ ದಿ ರಿಯೋಸ್ಟಾಟ್ ಅಂಡ್ ವಿ ಹ್ಯಾವ್ ಆಮೀಟರ್. ಈ ಥರ ರೆಸಿಸ್ಟೆನ್ಸ್ ಆರ್ ಅಂತ ಬರ್ದಿದ್ದೀನಿ. ಸೊ ಈ ಥರ ರೆಸಿಸ್ಟರ್ ಸಿಂಬಲ್ ಬರ್ದಿದ್ದೀನಿ. ಆ್ಯಕ್ಚುಲಿ ಅದು ಎಕ್ಸ್ಪೆರಿಮೆಂಟಲ್ ವೈರ್ ಅಂತ. ಇಲ್ಲೊಂದು ವೋಲ್ಟ್ ಮೀಟರ್ ಇದೆ. ಇಲ್ಲಿ ನೋಡ್ಬೋದು ಮಕ್ಕಳ, ನೀವು ಇಲ್ಲಿ ಒಂದು ಗ್ರಾಫ್ ಹಾಕಿದ್ದೀನಿ. ಇದು ನನಗೆ ನನ್ನ ಮನೆಯಿಂದ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದ್ರಿಂದ ಬೋರ್ಡನ್ನು ನಾನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಚಿಕ್ಕದಾಗಿ ಹಾಕಿದ್ದೀನಿ. ನೇಚರ್ ಆಫ್ ದಿ ಗ್ರಾಫ್ ಇದು ತೋರಿಸ್ಲೇಬೇಕು ಮಕ್ಕಳ. ಇದು ಗ್ರಾಫಿಕಲ್ ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ನೋಡಿ, ವೈ ಆಕ್ಸಿಸಲ್ಲಿ ಕರೆಂಟ್ ಇದೆ, ಎಕ್ಸ್ ಆಕ್ಸಿಸಲ್ಲಿ ವೋಲ್ಟೇಜ್ ಇದೆ. ಇಲ್ಲೊಂದು ಟ್ರಯಾಂಗಲ್, ಈ ಥರ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಇಲ್ಲೊಂದು ಟ್ರಯಾಂಗಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ABC ಅಂತ. ಇಲ್ಲಿ ನಾವೇನು ಸ್ಲೋಪ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಇಲ್ಲಿ ಎಮ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ದಿ ಐ ವಿ ಗ್ರಾಫ್ ಅಂತ. ಈ ಸ್ಲೋಪ್ ಅಂತಂದರೆ AB/BC ಅಂತ ನೀವು ಬರಿಬೇಕಾಗುತ್ತೆ ಮಕ್ಕಳ. ನಾನು ಏನು ಬರ್ದಿದ್ದೀನಿ ಅಷ್ಟು ಬರೀರಿ ನೀವು. ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ನಾನು ಎಕ್ಸ್ಪೆರಿಮೆಂಟ್ ಮಾಡುವಾಗ ನಿಮ್ಗೆ ತೋರಿಸ್ತೀನಿ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ 4th ಒನ್ ಈಸ್ ಟ್ಯಾಬ್ಯುಲರ್ ಕಾಲಮ್ ಮಕ್ಕಳ. ನೀವು ನೋಡ್ಬೋದು, ತುಂಬ ಸರಳವಾಗಿದೆ. ಯಾವುದೇ ಗ್ರಾಫ್ ಇರೋಂಥ ಎಕ್ಸ್ಪೆರಿಮೆಂಟ್ಗೆ ಮಿನಿಮಮ್ ನಮ್ಮ PU ಬೋರ್ಡ್ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ 5 to 6 ರೀಡಿಂಗ್ಸ್ ತಗೊಳ್ಳೇಬೇಕು ಅಂತಂದ್ಬಿಟ್ಟು. ನಾನು ಮಾಡುವಾಗ ನಾನು 4 ರೀಡಿಂಗ್ ತೊಗೊಂಡು ಗ್ರಾಫ್ ಹಾಕ್ಕೊಂಡಿದ್ದೀನಿ. ನೀವು 5 ಅಥವಾ 6 ನೀವು ತಗೊಳ್ಬೋದು ರೀಡಿಂಗ್ಸು. ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಇದೆ, ಇಲ್ಲಿ I in ಆಂಪಿಯರ್, V in ವೋಲ್ಟ್ ಇದೆ. ನಾನು ಆ್ಯಕ್ಚುಲಿ 1 ಲೈನ್ ಪ್ರೊಸೀಜರ್ ಹೇಳ್ತೀನಿ ಮಕ್ಕಳ. ಒನ್ಸ್ ಅಗೈನ್ ನಾನು ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಹೇಳ್ಕೊಟ್ಟಂಗೆ 1 ಲೈನ್ ಪ್ರೊಸೀಜರ್ ಏನು ಅಂತಂದರೆ, ವಿ ನೀಡ್ ಟು ವೇರಿ ದಿ ವೋಲ್ಟೇಜ್ ಅಂಡ್ ನೋಟ್ ಡೌನ್ ದಿ ಕರೆಂಟ್. ಹೆಂಗೆ ಸರ್ ವೋಲ್ಟೇಜ್ ವೇರಿ ಮಾಡೋದು ಅಂತಂದರೆ, ವಿತ್ ದಿ ಹೆಲ್ಪ್ ಆಫ್ ರಿಯೋಸ್ಟಾಟ್.
So we can vary the voltage and we can note down current in ammeter. ಸೊ ನಾನು ಯಾವ ರೇಂಜಲ್ಲಿ ವೋಲ್ಟೇಜ್ನ ವೇರಿ ಮಾಡಿದ್ದೀನಿ ನೋಡಿ, ಇದು ನಾನು ಸ್ವತಃ ಮಾಡಿರೋಂಥ ಎಕ್ಸ್ಪೆರಿಮೆಂಟ್. ಇದು ನಮ್ಮ ಲ್ಯಾಬಲ್ಲಿ ಮಾಡಿರೋವಂಥದ್ದು. ನಾನು 1.2 ಇಟ್ಕೊಂಡಿದ್ದೆ ವೋಲ್ಟೇಜ್ನ, 0.4 ಆಂಪಿಯರ್ ಕರೆಂಟ್ ಬಂತು. ನೆಕ್ಸ್ಟ್ 1.5, 1.8, 2.1 ವೋಲ್ಟ್ವರೆಗೂ ವೇರಿ ಮಾಡಿದ್ದೀನಿ. ನೀವು ಇನ್ನು 2.2, 2.3 ಆ ಥರ ನೀವು ಹೋಗ್ತಾ ಇರ್ಬೋದು. ಇಲ್ಲಿ ನೋಡಿ ಕರೆಂಟ್ ನೋಡಿ, ಇಲ್ಲಿ 0.4 ಆಂಪಿಯರ್, 0.5 ಆಂಪಿಯರ್ ಅಪ್ ಟು 0.7 ಆಂಪಿಯರ್ ಹೀಗೆ ಬರ್ತಾ ಹೋಗ್ತಿದೆ. ವೇರಿಯೇಷನ್ ಹೇಗಾಗಿದೆ ನೋಡ್ಕೊಳ್ಳಿ. ಇಲ್ಲಿ ವೋಲ್ಟೇಜ್ ಜಾಸ್ತಿ ಆದಂಗೂ ಕರೆಂಟ್ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಓಮ್ಸ್ ಲಾ ಪ್ರಿನ್ಸಿಪಲ್ಲೇ ಅದು, ಪೊಟೆನ್ಷಿಯಲ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ. ನೀವು ಇದು ಜಾಸ್ತಿ ಆಯಿತು ಅಂತಂದ್ರೆ ಇದು ಜಾಸ್ತಿ ಆಗಲೇಬೇಕು ಮಕ್ಕಳ. ನೆಕ್ಸ್ಟು ನೀವು ಇದು ಲಾಸ್ಟಲ್ಲಿ ಬರೀಬೇಕು. ನಾನು ಇಲ್ಲೇ ಬರೆದು ತೋರಿಸಿದ್ದೀನಿ. ನಮ್ಮ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇಸ್ ಟು ಫೈಂಡ್ ದಿ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವೈರ್. ಅದೇ ಆಗುತ್ತೆ ರಿಸಲ್ಟ್. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ಗಿವನ್ ವೈರ್ ಈಸ್ ಈಕ್ವಲ್ ಟು ಡ್ಯಾಶ್ ಓಮ್ ಮೀಟರ್ ಟು ದಿ ಪವರ್ ಆಫ್ -1 ಅಂತ ಅಂದ್ಬಿಟ್ಟು. ಆಮೇಲೆ ನೀವೆಲ್ಲರೂ ತಿಳ್ಕೊಂಡಿರ್ಲಿ, ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ಬಿಡ್ತೀನಿ. ನೀವು ಫಸ್ಟು 20 ನಿಮಿಷದಲ್ಲಿ ಬರೋದು ತೋರಿಸುವಾಗ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಈ ರೀಡಿಂಗ್ಸ್ನ ನಾನು ಫಿಲ್ ಮಾಡಿದ್ದೀನಿ. ಬಟ್ ನೀವು ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ತೋರಿಸುವಾಗ ಮಕ್ಕಳ ಇದೆಲ್ಲ ಯು ಹ್ಯಾವ್ ಟು ರೈಟ್ ಎಂಟಿ ಟ್ಯಾಬ್ಯುಲರ್ ಕಾಲಮ್. ಇದೇನು ರೀಡಿಂಗ್ಸ್ ಇರಬಾರ್ದು. ಇದು ನೀವು ಇದೇ ರೀಡಿಂಗ್ಸ್ ತಗೊಳ್ಬೇಕಂದ್ರೆ ಇಲ್ಲ, ನಿಮ್ಮ ಇಷ್ಟ. ನೀವು ಬೇಕಾದ್ರೆ 0.2, 0.3, 0.4, 0.5 ವೋಲ್ಟಿಗೆ ಮಾಡ್ಬೋದು, ಅಥವಾ 0.5, 1, 1.5, 2, 2.5 ವೋಲ್ಟ್ ಆ ಥರನೂ ಮಾಡ್ಬೋದು. ಸೊ ನಾವು ಬೇರೆ ಬೇರೆ ಟೈಮಲ್ಲಿ ಮಾಡಿದಾಗ ಸರ್ ಹಂಗಂದ್ರೆ 1.2 ನಾನು ಎಕ್ಸಾಮಿನೇಷನ್ ಹಾಲಲ್ಲಿ ನಾನು ಇದೇ ವೋಲ್ಟೇಜ್ ಇದೇ ಕರೆಂಟ್ ಬರುತ್ತಾ ಅಂತಂದರೆ ಆಗ್ಲಾರ್ದು. ಯಾಕಂತಂದ್ರೆ ಅಲ್ಲಿ ನೀವು ಕರೆಂಟ್ ಪಾಸ್ ಆದಾಗ ರೆಸಿಸ್ಟೆನ್ಸ್ ಚೇಂಜ್ ಇದು ಟೆಂಪರೇಚರ್ ವೇರಿ ಆಗುತ್ತೆ. ಆ ಎಕ್ಸ್ಪೆರಿಮೆಂಟಲ್ ವೈರ್ದು ಕರೆಂಟ್ ಚೇಂಜ್ ಆಗ್ಬೋದು, ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ, ಸೊ ಕರೆಂಟ್ ಚೇಂಜ್ ಆಗುತ್ತೆ. ಸೊ ಇದು ಎಂಟಿ ಟ್ಯಾಬ್ಯುಲರ್ ಕಾಲಮ್ ಬರೀಬೇಕು ಮಕ್ಕಳ. ಇದಿಷ್ಟು ಬರೋದು ತೋರಿಸಿದ್ಮೇಲೆ ಯು ವಿಲ್ ಬಿ ಅಲೌಡ್ ಟು ಪರ್ಫಾರ್ಮ್ ದಿ ಎಕ್ಸ್ಪೆರಿಮೆಂಟ್. ಓಕೆ, ಎಕ್ಸ್ಪೆರಿಮೆಂಟ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ, ಈ ವಿಡಿಯೋದಲ್ಲಿ ಎಲ್ಲ ಈ ಹಿಂದಿನ ಎಕ್ಸ್ಪೆರಿಮೆಂಟಲ್ಲಿ ನಾನು ಹೇಳಿದಂಗೆ ವಾಟ್ ಆರ್ ದಿ ಪಾಸಿಬಲ್ ವೈವಾ ಕ್ವೆಶ್ಚನ್ಸ್ ಅಂತ ಅಂದ್ಬಿಟ್ಟು. ವೆರಿ ಸಿಂಪಲ್, ಅಲ್ಲಿ ಏನು ಕಲ್ತಿದ್ರು ಅದೇ ವೈವಾ ಕ್ವೆಶ್ಚನ್ಸ್. ನೀವು ಫಸ್ಟ್ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಇದು ಬಿಟ್ಬಿಡಿ, ಎಷ್ಟು ಲೆಂತ್ ಮಾಡ್ತಿರೋ ಎಲ್ಲಿದೆಯಲ್ಲ ಎಲ್ಲ ಫಾರ್ಮುಲಾ ಎಲ್ಲಿದೆಯಲ್ಲ, ಸೊ ಅದು ಲೆಂತ್ ನಾವು ಕೊಟ್ಟಿರ್ತೀವಿ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ನೀವು ಕ್ಯಾಲ್ಕುಲೇಟ್ ಮಾಡ್ತೀವಿ. ವಾಟ್ ಈಸ್ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ ಮಕ್ಕಳ. ನಿಮಗೆ ಬೇಸಿಕಲಿ ಈ ಕ್ವೆಶ್ಚನ್ ಬಂದೇ ಬರುತ್ತೆ. ಇದನ್ನ ನಾನು ರಿಪೀಟ್ ಮಾಡ್ತೀನಿ ನೋಡಿ. ದಿ ಅಪೋಸಿಷನ್ ಆಫರ್ಡ್ ಬೈ ದಿ ಕಂಡಕ್ಟರ್ ಟು ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಕಾಲ್ಡ್ ರೆಸಿಸ್ಟೆನ್ಸ್ ಅಂತ ಹೇಳಿ. ರಿಮೆಂಬರ್ ವಾಟ್ ಈಸ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ನೀವು ಇಲ್ಲೆಲ್ಲ ಬರ್ದಿರ್ತೀರಿ, ನೀವು ಬರ್ದಿರ್ತೀರಿ ಇಲ್ಲಿ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್ ಅಂತ ಜ್ಞಾಪನ ಇಟ್ಕೊಂಡಿರಿ. ಆಮೇಲೆ ಇನ್ನೇನು ಕೇಳ್ಬೋದು ಅಂತಂದ್ರೆ ಓಮ್ಸ್ ಲಾ ನಿಮ್ಮ ಪ್ರಿನ್ಸಿಪಲ್ ಅಂತ ಸ್ಟೇಟ್ ಓಮ್ಸ್ ಲಾ ಅಂತ ಕೇಳಿದ್ರು ಪ್ರಿನ್ಸಿಪಲ್ ಇಟ್ ಸೆಲ್ಫ್ ಇಸ್ ದಿ ಓಮ್ಸ್ ಲಾ. ಆಮೇಲೆ ಮಕ್ಕಳ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ನಾಟ್ ಓನ್ಲಿ ಫಾರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ಇಸ್ ಕನ್ಸರ್ನ್. ನಮ್ಮ ಇದುವರೆಗೂ the NCERT syllabus came into force in the year 2014. ಅಲ್ಲಿಂದ ಇಲ್ಲಿವರೆಗೂ ನೀವೇ ಲೆಕ್ಕ ಹಾಕೊಳ್ಳೋದು 11 ವರ್ಷದಲ್ಲಿ ಒಂದು ವರ್ಷಕ್ಕೆ 2 ಕ್ವೆಶ್ಚನ್ ಪೇಪರ್ ಅಂತಂದ್ರು, ಇನ್ಕ್ಲೂಡಿಂಗ್ ಫೈನಲ್ ಎಕ್ಸಾಮಿನೇಷನ್ ಆಸ್ ವೆಲ್ ಆಸ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಅಂತ ನೋಡಿದ್ರು ಹೈಯೆಸ್ಟ್ ಸಲಿ ಬಂದಿರೋಂಥ ಕ್ವೆಶ್ಚನ್ ಅಲ್ಲಿ ಟಾಪ್ 3 ಕ್ವೆಶ್ಚನ್ ಯಾವುದು ಅಂತಂದ್ರೆ ಈಗ ನಾನು ಹೇಳೋಂಥ ಕ್ವೆಶ್ಚನ್ ಅದು ಮೇ ಬಿ ನಿಮಗೆ ಇದರಲ್ಲಿ ಕೇಳ್ಬೋದು. ನಾನು ಹೇಳ್ತಾ ಇರೋದನ್ನೇ ಕೇಳಬೇಕು ಅಂತ ಏನಿರೋದಿಲ್ಲ, ಪ್ರಾಬಬಲ್ ಕ್ವೆಶ್ಚನ್ಸ್ ನಾನು ಹೇಳ್ತಾ ಇರೋದು. ಏನು ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಅಂದ್ಬಿಟ್ಟು ನೋಡಿ ಮಕ್ಕಳ, ಇಲ್ಲೇ ಇದೆ ಆಕ್ಚುಲಿ ವೆನ್ ಅಂತ ನಾವು ಹೇಳಿದೀವಲ್ಲ, ದಿಸ್ ಇಟ್ ಸೆಲ್ಫ್ ಇನ್ನು ಮುಂದೆ ಇರೋ ಸೆಂಟೆನ್ಸೇ ನಿಮಗೆ ಅದು ಲಿಮಿಟೇಷನ್ಸ್ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ವಾಟ್ ಆರ್ ದಿ ಲಿಮಿಟೇಷನ್ಸ್ ಅಂತಂದ್ರೆ ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದಿ ಕಂಡಕ್ಟರ್ ಮಕ್ಕಳ. ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಕಂಡಕ್ಟರ್. ಎರಡನೇದು ಏನು ಅಂತಂದ್ರೆ ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ವೆನ್ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಮಕ್ಕಳ. ಇದನ್ನ ಮರಿಲೇಬೇಡಿ, ಬೋರ್ಡ್ ಎಕ್ಸಾಮಿನೇಷನ್ಗೂ ಬೇಕು. ಆಮೇಲೆ ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ವೆನ್ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಮಕ್ಕಳ. ಇದನ್ನ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಈ ಹಿಂದೆ ಹೇಳಿದಂಗೆ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್ ಅಂತ ಕೇಳ್ಬೋದು. ಈ ಡಿಪೆಂಡ್ಸ್ ಆನ್ ಲೆಂತ್, ಏರಿಯಾ ಅಂಡ್ ಟೆಂಪರೇಚರ್ ಅಂತ ಹೇಳಿ ಮಕ್ಕಳ. ಇದನ್ನ ನಿಧಾನಕ್ಕೆ ನೀವು ರಿವೈಸ್ ಮಾಡಿಕೊಂಡು ನೋಡಿ. ನಾನು ಸಾಧ್ಯವಾದಷ್ಟು ಐ ವಾಂಟ್ ಟು ಕೀಪ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್, ಆಸ್ ಶಾರ್ಟ್ ಆಸ್ ಪಾಸಿಬಲ್ ಆಸ್ ವೆಲ್. ಓಕೆ, ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಮಕ್ಕಳ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪೆರಿಮೆಂಟ್ ಹೇಗೆ ಸರ್ಕ್ಯೂಟ್ ಡಯಾಗ್ರಾಮು, ಯಾವ ಥರ ನಾವು ವೋಲ್ಟೇಜ್ನ ವೇರಿ ಮಾಡಿ ಕರೆಂಟ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು, ಯಾವ ಥರ ಗ್ರಾಫ್ ಪ್ಲಾಟ್ ಮಾಡ್ಕೊಂಡು ಸ್ಲೋಪ್ ಕಂಡು ಹಿಡಿದು ಫೈನಲ್ ರಿಸಲ್ಟ್ ಹೇಗೆ ತಗೊಳ್ಬೇಕು ಅಂತ ಮಕ್ಕಳ ನಾನು ತೋರಿಸ್ತೀನಿ. ಆಲ್ ದಿ ಬೆಸ್ಟ್ ಮಕ್ಕಳ. ಥ್ಯಾಂಕ್ ಯು.